ಏನು 5 ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ವೀಣಾ ರಮೇಶ್ ಅವರು ಹೇಳಿದ್ರು. 5 ಗ್ಯಾರಂಟಿ ನಮಗೇನು ಸಿದ್ದರಾಮಯ್ಯ ಅವರು ಮತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಈ ಗ್ಯಾರಂಟಿ ಯೋಜನೆಗಳು ಮಾಡಿ 14 ಸದಸ್ಯರನ್ನು ನೇಮಕ ಮಾಡಿದ್ದಾರೆ. ಅದರ ಒಂದು ID ಇಶ್ಯೂ ಮಾಡಿದ್ರೆ ಅವ್ರಿಗೂ ಸಾರ್ವಜನಿಕರಿಗೂ ಮತ್ತು ಅಧಿಕಾರಿಗಳು ಸುಲಭ ಆಗಲಿ ಕೆಲಸ ಅಂತ ಈ ಒಂದು ಐಡೆಂಟಿಫಿಕೇಷನು ಅವ್ರು ಯಾವುದೇ ಇಲಾಖೆಗೂ ಹೋಗ್ಬೋದು. ಅವ್ರಿಗೂ ಅಧಿಕಾರಿಗಳು ಗೊತ್ತಾಗುತ್ತೆ ಯಾರ ಹತ್ರ ಬಂದರೆ ಹೆಂಗೆ ಅಂತ ಸುಲಭ ಆಗುತ್ತೆ. ಈ ಕೆಲಸ ಜವಾಬ್ದಾರಿಯ ಕೆಲಸವನ್ನು ಸರ್ಕಾರ ನಿಮಗೆ ಇವತ್ತು ID ಮೂಲಕ ಕೊಟ್ಟಿದ್ದಾರೆ. ಎಲ್ಲ ಮೆಂಬರ್ಗಳಿಗೂ ಇದನ್ನು ಪ್ರತಿಯೊಂದು ಮೀಟಿಂಗ್ ಅಟೆಂಡ್ ಮಾಡಿಕೊಂಡು ಜನಕ್ಕೆ ಸಹಾಯ ಮಾಡೋಂಥ ಕೆಲಸ ಯಾರ್ಯಾರಿಗೆ ಈ ಸ್ಕೀಮಲ್ಲಿ ಯುವಕರು ಇರ್ಬೋದು, ಯುವನದಿರ್ಬೋದು, ಇಲ್ಲ ಹೆಣ್ಮಕ್ಳಿಗೆ 2000 ರೂಪಾಯಿ ಬರೋ ಭಾಗ್ಯ ಇರ್ಬೋದು, ಇಲ್ಲಾಂದರೆ ಯಾವುದೇ 5 ಇದ್ರೊಳಗೆ ಎಲ್ಲ ಇದ್ರೊಳಗೂ ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಕೆಲವ್ರು ಸೇರಿಲ್ಲ ಅಂದಿರ್ಬೋದು, ಕೆಲವ್ರು ಬಂದಿಲ್ಲ ಅಂತ 2000 ರೂಪಾಯಿ ಬರ್ತಿಲ್ಲ ಅಂದಿರ್ಬೋದು, ಕೆಲವೊಂದು ಯಾವುದಕ್ಕೆ ಟೆಕ್ನಿಕಲ್ ಆಗಿ ಪ್ರಾಬ್ಲಮ್ ಇದ್ರೂ ಜವಾಬ್ದಾರಿ ಕೆಲಸ ಇದೆ, ಜನಕ್ಕೆ ಸೇವೆ ಮಾಡೋಂಥ ಕೆಲಸ ಇದೆ. ಇದೆಲ್ಲ ಮೆಂಬರ್ಗಳು ಇವತ್ತು ID ಮೂಲಕ ಕೊಟ್ಟಿರೋಕ್ಕೆ ಅವರು ಇದೆಲ್ಲ ತಲುಪಿಸಿ ಇದೇ ಥರ ಮೀಟಿಂಗ್ ಮಾಡಿ ನಮಗೆ ಇದು ನನಗಿಂತ ಹೆಚ್ಚಾಗಿ ನಿಮ್ಗಳ ಕೆಲಸ ಆಯಿತು. ಏನೋ ಇವತ್ತು ನಾವು ಅವರ ಆಶೀರ್ವಾದ ಇಂದ ನಿಮ್ಗಳಿಗೆಲ್ಲ ಮೆಂಬರ್ ಆಗಿದೆ. ಮೇಡಮ್ ಅವ್ರು ಕರೆದ್ರು ವಿತರಣೆ ಮಾಡಬೇಕು ಅಂತ. ನಾವು ನಿಮ್ಮನ್ನು ನೋಡಿ ಕೆಲಸ ನೀವು ಮಾಡೋದು ನೋಡಿ ನಾವು ಖುಷಿ ಪಡಬೇಕೀಗ. ಜನಕ್ಕೆ ತಲುಪಂಥ ಕೆಲಸ ಮಾಡಿ ಜವಾಬ್ದಾರಿ ಕೆಲಸ ಇದೆ. ಎಲ್ಲ ದಯವಿಟ್ಟು ನೀವು ರೋಡು ಗಲ್ಲಿ ಮನೆ ಹೋಗಿ ಇದನ್ನ ವಿಚಾರಿಸ್ಕೊಂಡು ಲಿಸ್ಟ್ ಮಾಡ್ಕೊಂಡು ಬನ್ನಿ. ಎಲ್ಲೆಲ್ಲಿ ಯಾರು ಜನಕ್ಕೆ ಒಂದು ಲಿಸ್ಟ್ ಮಾಡಿಕೊಟ್ರೆ ಅಧ್ಯಕ್ಷರು ಇದ್ದಾರೆ, ಇಲ್ಲ ನಮ್ಮ ಗಮನಕ್ಕೆ ತಗೊಂಬನ್ನಿ. ಎಲ್ಲ ಒಂದು ತಿಂಗಳಿಗೆ ಒಂದು ಮೀಟಿಂಗ್ ಇರ್ತದೆ. ಆದಷ್ಟು ಜನಕ್ಕೆ ಸೇವೆ ಮಾಡೋಂಥ ಕೆಲಸ ಮಾಡೋಣ.